ಇದು ನಂದು ಸೆಕೆಂಡ್ ಡ್ರೀಮ್ ರೈಡು. ಅಯ್ಯೋ ಗುರು, ಫುಲ್ಲು ಫಾಗು. ಏನಿನ್ನೊಂದು 9.7 ಕಿಲೋಮೀಟರ್ಸ್. ನಾನು ಯಾವುದೋ ಸಿಟಿ ಒಳಗೆ ಎಂಟ್ರಿ ಆವಾಗ ಆಗುತ್ತೆ. ಅಲ್ಲಿಗೆ ಹೋಗಿ ಬರಬೇಕು. ಅದೇನೋ ಮನೆ ಇದೆ, ಅಲ್ಲಿಗೆ ಹೋಗಿ ಹಿಂಗೆ ಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತೀನಿ. ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ. ಸೊ ತುಂಬ ದಿನಗಳ ನಂತರ ರೈಡ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಂದು ಸೆಕೆಂಡ್ ಡ್ರೀಮ್ ರೈಡು. ಎಲ್ಲಿಗೆ ಅಂದರೆ ಕನ್ಯಾಕುಮಾರಿ. ಸೂಪರ್ ಅಲ್ಲ? ಹೋದ್ಸತಿ ಇದೇ ಟೈಮಿಗೆ ಲೈಕ್ ನವೆಂಬರಲ್ಲಿ ಮೋಸ್ಟ್ಲಿ 3rd ವೀಕೇನೋ ನಾನು ಧನುಷ್ಕೋಡಿಗೆ ಹೋಗಿ ಬಂದಿದ್ದು. ಅದೊಂದು ಡ್ರೀಮ್ ರೈಡಪ್ಪ, ಫಸ್ಟ್ ಡ್ರೀಮ್ ರೈಡು. ಸಗದಾಗಿತ್ತು ಮಾತ್ರ. ಸೊ ದಿಸ್ ಈಸ್ ಮೈ ಸೆಕೆಂಡ್. ಸೇಫಾಗಿ ಹೋಗಿ ಸೇಫಾಗಿ ಬರೋಣ. ಸೋಲೋ ರೈಡಿಂಗು, ಆರಾಮಾಗಿ ಹೋಗೋಣ. ಈ ಸತಿ ಏನು ಆ ಥರ ಹೋದ ಸತಿ ಹೋದಂಗೆ ರಿಸ್ಕ್ ಇಲ್ಲ. ಹೋದ ಸತಿ 585 ಕಿಲೋಮೀಟರ್ಸು ಒಂದೇ ಸ್ಟ್ರೆಚ್ಚಲ್ಲಿ ಹೊಡೆದಿದ್ದೆ. ಅಂದರೆ ಸ್ವಲ್ಪ ರೆಸ್ಟ್ ಮಾಡಿ ಲೈಕ್ ಒಂದು 1/4 ಗಂಟೆ, ಎವ್ರಿ 100 ಕಿಲೋಮೀಟರ್ಸ್ 1/4 ಗಂಟೆಗೆ ರೆಸ್ಟ್ ಮಾಡಿದ್ದೆ. ಈಗ 350 ಕಿಲೋಮೀಟರ್ಸು ನಾನು ದಿಂಡಿಗಲ್ಲಿಗೆ ಹೋಗ್ತಾಯಿದ್ದೀನಿ. ಸೀದಾ ಹೋಟೆಲಿಗೆ ಹಾಕಿದ್ದೀನಿ ರೂಟ್ ಮ್ಯಾಪು. 350 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಅರೌಂಡ್ 6 ಅವರ್ಸ್ ಡ್ರೈವು. ಕೆಲವು ಗ್ರೂಪ್ ರೈಡ್ಸ್ ಮಾಡಿದ್ರೆ ಸಗದಾಗಿರುತ್ತೆ. ಒಂದೊಂದು ಟೈಮ್ ಸೋಲೋ ರೈಡು ಮಾಡ್ಬೇಕನ್ಸುತ್ತೆ. ಸಿಗ್ನಲ್ಗಳಾಗಲೇ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ. ಆ್ಯಂಗಲ್ಲು ಕರೆಕ್ಟಾಗಿದೆ ಅಂದ್ಕೊತೀನಿ. ಕರೆಕ್ಟಾಗಿ 5 ಗಂಟೆ ಬಿಡ್ಬೇಕು ಅಂದ್ಕೊಂಡೆ. ಕರೆಕ್ಟಾಗಿ 5 ಗಂಟೆ ಬಿಡ್ತಾಯಿದ್ದೀನಿ. ಸೊ ಈ ಸತಿ ನೈಟ್ ರೈಡೆಲ್ಲ ಏನಿಲ್ಲ. ಹೋದ ಸತಿ ಸ್ವಲ್ಪ ಸಂಜೆ ಎಲ್ಲ ಹೊಡೆದ್ಬಿಟ್ಟಿದ್ದೆ. ಯಾಕೆಂದರೆ 585 ಅಂದರೆ ಲೈಕ್ ಅರೌಂಡ್ 10-12 ಅವರ್ಸ್ ಹೊಡೆದಿದ್ದೀನಿ ಬೈಕ್ನ. ಅದು ಈ ಗಾಡಿ ಸ್ಪೋರ್ಟ್ಸ್ ಬೈಕ್ನ. ಟೂರಿಂಗ್ ಬೈಕ್ ಆದರೆ ಸ್ವಲ್ಪ ಆರಾಮಾಗಿ ಹೊಡಿಬೋದು. ಇದು ಗೊತ್ತಲ್ಲ, ಬ್ಯಾಕೆಲ್ಲ ಊಸ್ಟ್ ಆಗಿಬಿಟ್ಟಿರುತ್ತೆ. ಗಾಡಿ ಫುಲ್ ಸರ್ವಿಸ್ ಆಗಿದೆ. ನೆನ್ನೆ ಚೈನ್ ಲೂಬ್ ಮಾಡಿದೆ. 6 ಡೇಸ್ ಟ್ರಿಪ್ಪು ಆ್ಯಕ್ಚುಲಿ. ಇಲ್ಲಿಂದ ದಿಂಡಿಗಲ್ಲಿಂದ ಕನ್ಯಾಕುಮಾರಿಯಿಂದ ಅಲಪ್ಪೆಯಿಂದ ಕೊಯಮತ್ತೂರು. ನಾನು ಕಣ್ಣೂರಿಗೆ ಹೋಗೋಣ ಅಂದ್ಕೊಂಡೆ, ಆಮೇಲೆ ಚೇಂಜ್ ಮಾಡಿಕೊಂಡೆ. ಅಲಪ್ಪೆಯಿಂದ ಕೊಯಮತ್ತೂರಿಂದ ಮೈಸೂರು. ಸೊ ಲಾಸ್ಟ್ 2 ಡೇಸು ಆಲ್ಮೋಸ್ಟ್ ಏನೂ ಇರೋಲ್ಲ, ಲೈಕ್ ಡ್ರೈವಿಂಗೆ, ಲೈಕ್ ಹೋಗಿ ರೆಸ್ಟ್ ಮಾಡೋದು ಆ ಥರ. ಇದ್ಯಾಕೋ ರೂಟ್ ಮ್ಯಾಪೇ ಎಗ್ರಿಕೊಂಡು ಹೋಯ್ತಲ್ಲಪ್ಪ. ಇದ್ಯಾಕೋ ವೈಟ್ ಆಗಿಬಿಡೈತೆ. ಮ್ಯಾನ್ಯಲ್ಲೇ ಇಟ್ಬಿಡೋದು ಒಳ್ಳೆಯದು. ಏರೋ ಇಡ್ಸಿ, ಫುಲ್ ಟ್ಯಾಂಕ್ ಮಾಡಿಸಿ, ಸೊ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಟ್ಯಾಂಕ್ ಬ್ಯಾಗಿಗೆ ಬೆಲ್ಟು ಕಟ್ಬಿಟ್ಟಿದ್ದೆ. ಚಳಿ ಮಾಡ್ರೇಟ್ ಆಗಿದೆ, ಏನು ಅಷ್ಟೊಂದೇನಿಲ್ಲ. ಈ ಥರ ಡಿವೈಡ್ರ್ ಇದ್ದ ಕಡೆ ಮಾತ್ರ ಸ್ಪೀಡಾಗಿ ಇರ್ತೀನಿ. ಸ್ವಲ್ಪ ಡಿವೈಡ್ರು ಇಲ್ಲ, ಸಿಟಿ ಒಳಗೆ ತುಂಬ ಸ್ಲೋ ಆಗಿಬಿಡ್ತೀನಿ. ಬೆಳಗ್ಗೆ ಹೊತ್ತಲ್ಲ ಸ್ವಲ್ಪ ಕವರ್ ಮಾಡಿಬಿಡ್ಬೇಕು. ಆಮೇಲೆ ಏನೇನು ಟ್ರಾಫಿಕ್ ಸ್ಟಾರ್ಟ್ ಆಗುತ್ತೆ. ಸ್ಯಾಟರ್ಡೆ ಸಂಡೇ ಬೇರೆ ವೀಕೆಂಡು. ಹಿಂಗೆ ಹೋದರೆ ಎಲೆಕ್ಟ್ರಾನಿಕ್ ಸಿಟಿ. ಒಂದು ಸತಿ ಕೆಳಗೆ ಹೋಗ್ಬೇಕಾಗಿತ್ತು, ಮೇಲೆ ಬಂದುಬಿಟ್ಟಿದ್ದೆ. ಅದು ರ್ಯಾಪಿಡೋದಲ್ಲಿದ್ನಾ, ಅವ್ನು ಮೇಲೆ ಬಂದ್ಬಿಟ್ಟ. ತಗೋ ಅಲ್ಲಿ ಟೋಲ್ ಕಟ್ಟಿ ತಿರ್ಗಾ ವಾಪಸ್ ಹೋಗಿದ್ದೆ. ಇದು ಒನ್ ವೇ. ಕಾಫಿ ಆಯಿತಾ? ಆಯ್ತು ಸರ್. ಚಳಿ ಸ್ವಲ್ಪ ಕಮ್ಮಿನೇ ಇದೆ ಅಲ್ಲ? ಚಳಿ ಕಮ್ಮಿ ಇದೆಯಪ್ಪ, ಹಂಗೇನು ಸೈಕಾಗಿಲ್ಲ. ನಮಗಂತೂ ಮಳೆ ಬರ್ದೇ ಇದ್ರೆ ಸಾಕು. ಮೆಮೊರಿ ಕಾರ್ಡಿಂದೇ ಒಂದು ರಗಳೆ ಗುರು. ಈಗ ಯಾವುದೋ ಹಾಕಿದ್ದೀನಿ ನೋಡೋಣ. ಎರರ್ ಬರೀ ಎರರು. ಫುಟೇಜಸ್ಗಳು ಎಗರು ಹೋಗ್ಬಿಡ್ತವೆ. ಸೊ ಟೋಟಲ್ 5 hours 50 minutes. ಲೆಟ್ಸ್ ಗೋ ಗಾಯ್ಸ್. ಧನುಷ್ಕೋಡಿ ವ್ಲಾಗ್ಸ್ ನೋಡಿಲ್ಲ ಅಂದರೆ ನೋಡಿ, ಯು ವಿಲ್ ಎಂಜಾಯ್ ಇಟ್. ಹೋದ್ಸತಿ ಏನೇನು ಫಾಲ್ಟ್ ಇತ್ತು ಅದನ್ನೆಲ್ಲ ಕವರಪ್ ಮಾಡ್ಕೊಂಡು ಈಗ ಹೋಗ್ತಾಯಿದ್ದೀನಿ. ಯಾರಪ್ಪ ಹೈವೇಲೆಲ್ಲ ಹಾಕ್ಕೊಂಡು ಹಂಪ್ಸ್ಗಳು. ಇಲ್ಲಿ ರೈಟ್ ಟರ್ನ್ ಇದೆ ಅದಕ್ಕೆ.
ಅದೊಂದೇ ಸತಿ ಅನ್ಸುತ್ತೆ ಟೋಲು, ಇನ್ಯಾವುದು ಕಟ್ಟಂಗಿಲ್ಲ. ಯೂಶ್ವಲಿ ನೈಟ್ ರೈಡರ್ ಮಾಡಲ್ಲ ಸೋಲೋ ಇದ್ರೆ ನಾನು. ಬೆಳಗ್ಗೆ ಆಗೋವರೆಗೂ ಸ್ವಲ್ಪ ವಿಸಿಬಿಲಿಟಿ ಕಮ್ಮಿನೇ, ಅದಕ್ಕೆ ನೈಟೆಲ್ಲ ರೈಡ್ ಮಾಡೋಕ್ಕೆ ಹೋಗ್ಬಾರ್ದು. ಮತ್ತು ಬೆಳಗಿನ ಜಾವ, ತುಂಬ ಬೆಳಗಿನ ಜಾವನೂ ಹೋಗ್ಬಾರ್ದು. 3 o'clock 4 o'clock ಸೊ ನಿದ್ದೆ ಹೆವಿಯಾಗಿ ಎಳೆಯೋ ಟೈಮು. ಸೊ 5 ಗಂಟೆ ಎಲ್ಲ ಸ್ವಲ್ಪ ಇದು, ಯಾಕಂದರೆ 5:15ಗೆ ನಾನು ಯೂಶ್ವಲಿ ಎದ್ಬಿಡ್ತೀನಿ ಜಾಗಿಂಗು, ವಾಕಿಂಗು, ಎಕ್ಸಸೈಸು. ಹಂಗಾಗಿ ಇವಾಗ ನಾನು ಹೈವೇ ಬಿಟ್ಬಿಟ್ಟೆ, ರಾಯಕೋಟೆ ಮೇಲೆ ಹೋಗ್ತಾಯಿದ್ದೀನಿ. ಅಲ್ಲೊಬ್ಬರು ಪೊಲೀಸ್ ಇದ್ದರು, ಅವ್ರನ್ನ ಕೇಳಿದೆ ಹಿಂಗೆ ಹೋದರೆ ಲೈಕ್ 80 ಕಿಲೋಮೀಟರ್ 50 to 80 ಕಿಲೋಮೀಟರ್ಸ್ ಇದಾಗುತ್ತೆ ಅಂದರು. ಬಟ್ ಇದು ವಿಲೇಜ್ ಮೇಲೆ ರೋಡ್ ಚೆನ್ನಾಗಿದೆ ಅಂದರು. ನನಗೂ ಹೈವೇ ಆ ಕಡೆ ಹೋಗಿದ್ದೀನಿ, ಹೆಂಗಿದ್ರು ಅದು ಬೋರೆ. ಸೊ ಈ ಕಡೆ ಟ್ರೈ ಮಾಡೋಣ ಅಂಥೇಳಿ ಈ ಕಡೆ ಬರ್ತಾಯಿದ್ದೀನಿ. ಹಂಗೆ ಹೋದರೆ ಲೈಕ್ 1 hour ಎಕ್ಸ್ಟ್ರಾ ತೋರಿಸ್ತಾಯಿದೆ. 1 hour ಅಂದರೆ ಇಟ್ ವಿಲ್ ಟೇಕ್ 2 hours, 1.5 to 2 hours ತೊಗೊಳುತ್ತೆ ಎಕ್ಸ್ಟ್ರಾ. ಗೂಗಲ್ ದೊಡ್ಡಪ್ಪ ಹೇಳಿದ್ಮೇಲೆ ಹಳ್ಳಿಗಳ ಮೇಲೆ ಬಂದಲ್ಲ, ಈಗ ಚಳಿ ಗೊತ್ತಾಗ್ತಾಯಿದೆ. ಓ ಕ್ರೇಜಿ ಇದೆ ಗುರು. ನೋಡೋಣ, ತುಂಬ ಜಾಸ್ತಿ ಆದರೆ ಚಳಿ ಇದು ಹಾಕ್ಕೊಂಬಿಡ್ತೀನಿ, ರೈನ್ ಕವರ್ನೇ ಹಾಕ್ಕೊಂಬಿಡ್ತೀನಿ, ಅದು ಸ್ವಲ್ಪ ಬೆಚ್ಚಗಿಡುತ್ತೆ. ಚೆನ್ನಾಗಿದೆ ರೋಡು, ನೋಡೋಣ. ಹೊಸ ರೋಡ್ಗಳು ಟ್ರೈ ಮಾಡಬೇಕು. ಬರೀ ಹೈವೇ ಸುಮ್ಮನೆ ಬೋರ್ ಆಗಿಬಿಡುತ್ತೆ. ನಾನು ಆ ಕಡೆಯಿಂದ ಹೋಗಿದ್ರೆ ಆರಾಮಾಗಿ ಹೋಗ್ಬಿಡ್ತಿದ್ದೆ ಸ್ಪೀಡಲ್ಲಿ. ಸುಮ್ಮನೆ ಟೈಮು ವೇಸ್ಟು, ಪ್ಲಸ್ ಕಿಲೋಮೀಟ್ರ್ಗಳು ಜಾಸ್ತಿ. ಆಮೇಲೆ ಆ ಕಡೆ ನೋಡೋಕೆ ಏನೂ ಇರೋಲ್ಲ ಸೀನರೀಸು. ಈ ಕಡೆ ವಿಲೇಜ್ ಮೇಲೆ ಬಂದರೆ ಚೆನ್ನಾಗಿರೋದು. ಇನ್ನೇನು 6 ಗಂಟೆ ಆಗ್ತಾಯಿದೆ. ಈಗ ಚೂರು ಬೆಳಕಾಗ್ತಾಯಿದೆ. ಡೀಪ್ ಇವ್ಯಾಕ್ಯುವೇಷನ್. ಸ್ಲೋ ಹೋಗ್ಬೇಕಂತಪ್ಪ. ಇವ್ಯಾಕ್ಯುವೇಷನ್ ಏನು ಓದೋದ್ನೋ ಏನೋ ನನಗೆ ಗೊತ್ತಾಗಲಿಲ್ಲ. ಈ ಥರ ರೋಡ್ ಮೇಲೆ ಹೋಗಕ್ಕೆ ನಂಗೆ ಇಷ್ಟ. ಲೈಕ್ ಸುಮ್ಮನೆ ಹೈವೇಲಿ ಹೋಗೋಕ್ಕಿಂತ ಸ್ವಲ್ಪ ರೋಡ್ ಚೆನ್ನಾಗಿದ್ರು ಸಾಕು. ಇಲ್ಲೆಲ್ಲ ಸ್ವಲ್ಪ ಗುಂಡಿ ಇದ್ದಾವೆ. ಬೆಳಗ್ಗೆ ಆಗೋವರೆಗೂ ಕಷ್ಟನೇ. ವಿಸಿಬಿಲಿಟಿ ಕಮ್ಮಿನೇ. ಏನೇ ಐಸೈಟ್ ಸಖತ್ತಾಗಿದ್ರು ನೈಟಲ್ಲಿ ಗುಂಡಿ ಇಳಿಸೋದೆ. ತಿಂದಿದೆ. ಹಳ್ಳಿ ಮೇಲೆ ಹೋಗೋದು ಮಜಾ ಇರೋದೆ. ದೊಡ್ಡ ಗುಂಡಿ ಒಳಗೆ ಇಳ್ದೇ ಇರಂಗೆ ನೋಡ್ಕೋಬೇಕಷ್ಟೆ. ಅಯ್ಯೋ ಗುರು, ಫುಲ್ಲು ಫಾಗು. ಫಾಗ್ ತುಂಬ್ಕೊಂಡ್ಬಿಟ್ಟಿದೆ ಸೈಕಾಗಿ. ಗುರು ಹೆಂಗೈತೆ ವಿಸಿಬಿಲಿಟಿ? ಸೈಕಾಗಿದೆ. ಹಜಾರ್ಡ್ ಲೈಟ್ ಹಾಕೊಂಡು ಹೋಗ್ತಾ ಇದೆ. ಹಿಂಗಡೆ ವಿಸಿಬಿಲಿಟಿ ಇರ್ಬೇಕಲ್ಲ. ಇನ್ನೂ 6 ಕಿಲೋಮೀಟ್ರು 100 ಡೇಗೆ.
ನೇಚರ್ ಕಾಲಿಂಗ್. ಚಳಿಗಾಲದಲ್ಲಿ ಜಾಸ್ತಿ ನೇಚರ್ ಕಾಲಿಂಗಪ್ಪ. ಓ ಇದೇನೋ ಬ್ರಿಡ್ಜು. ಈಗ 6:45. ಒಳ್ಳೆ ರೋಡ್ ಸಿಕ್ತಪ್ಪ ಅವಾಗ್ಲಿಂದ. ಸಗದಾಗಿದೆ ರೋಡು. ಗೂಗಲ್ ದೊಡ್ಡಪ್ಪನ ಪ್ರಕಾರ 11 ಗಂಟೆಗೆ ತಲುಪ್ತೀನಿ ಅಂತ. ಬಟ್ ಹಂಗಲ್ಲ, ತಿಂಡಿ ನಿಲ್ಲಿಸ್ಬೇಕಾಗತ್ತೆ. ಸೊ ಅಲ್ಲೊಂದು ಅರ್ಧ ಮುಕ್ಕಾಲು ಗಂಟೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಬೇಡ ಅನ್ಕೊತೀನಿ. ಸೊ ಇನ್ನು 1 ಕಿಲೋಮೀಟ್ರಲ್ಲಿ ಬ್ರೇಕ್ ತಗೋಣ. ಲೆಫ್ಟಿಗೆ ಬರುವ ಸ್ವಲ್ಪ ಈ ಥರ ಜಾಗದಲ್ಲಿ ಹಾಕೊಂಡ್ಬಿಟ್ಟೆ ಕೊಡೋಣ 100 ಆದಮೇಲೆ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ಇನ್ನೂ ಎಷ್ಟು ಕಿಲೋಮೀಟ್ರು? 245 ಕಿಲೋಮೀಟರ್ಸ್ ಇನ್ನು. ಸೊ ಇಲ್ಲೆಲ್ಲ ಇದೀನಪ್ಪ, ಸೋಮನಹಳ್ಳಿ ಅಂತೆ. ಸೋಮನಹಳ್ಳಿ ನಿಲ್ಸ್ಕೊಂಡಿದ್ದೆ ಸ್ವಲ್ಪ ವಾಕ್ ಮಾಡಿ ನೀರು ಗೀರು ಕುಡಿಯೋಣ ಅಂತ. ಫುಲ್ ಗಲೀಜಾಗಿ ಹೋಗ್ಬಿಟ್ಟಿದೆ ನೋಡಿ ಇಲ್ಲಿ ವೈಸರು. ಸೈ ಗಲೀಜಾಗ್ಬಿಟ್ಟಿದೆ. ಗಾಡಿ ಸೂಪರಾಗಿ ಕಾಣಿಸ್ತಾ ಇದೆ. ನೆನ್ನೆ ಒರೆಸಿದ್ದೆ, ಸಿಕ್ಕಾಬಿಟ್ಟೆ ಧೂಳಾಗ್ಬಿಟ್ಟಿತ್ತಾ, ಒರೆಸಿದ್ದೆ. ಆದರೂ ಮಣ್ಣೆಲ್ಲ ತುಂಬ ಇದೆ ನೋಡಿ. ಸ್ವಲ್ಪ ಗ್ಲೀದೋರ್ಸೋಣ ಒಂಚೂರು ನೋಡಿ. ಇದೆಲ್ಲ ಫುಲ್ಲು ಮಂಜು ಕಟ್ಬಿಟ್ಟೈತೆ. ಹೋಗಿದ್ದು ಒಂದು ಸ್ವಲ್ಪ ಎಲ್ಲ ಒರೆಸ್ಬಿಟ್ಟು ಹೊರಡೋಣ ಮತ್ತೆ. ಚೆನ್ನಾಗಿತ್ತು. ಚಳಿ ಏನು ಅಷ್ಟೇನಿರಲಿಲ್ಲ, ನಾರ್ಮಲ್ಲು ಹೊಡಿಬೋದು ಗಾಡಿ. ಮಳೆ ಸಿಗದೆ ಇದ್ರೆ ಸಾಕಾಗಿದೆ. ಈ ಫುಲ್ಲು ಕ್ಯಾಪು ಇಲ್ಲಿ ತನಕ ಬರುತ್ತೆ. ಸೊ ತಗೊಂಡ್ಬಿಟ್ಟಿದ್ದೀನಿ. ಇಲ್ಲಿ ತನಕ ಕವರ್ ಆಗುತ್ತೆ, ಬರೀ ಕಣ್ಣು ಮಾತ್ರ ಬಂದಿರುತ್ತೆ. ಚೆನ್ನಾಗಿರುತ್ತೆ. ಅದಕ್ಕೆ ಈ ಸತಿ ತೊಗೊಂಡೆ ಇದನ್ನ. ಸೊ ಈಗೆಲ್ಲ ಒರೆಸ್ಬಿಟ್ಟು ಹೊರಡೋಣ, ಸಿಗೋಣ ಗಾಡಿ ಮೇಲೆ. ಇವಾಗ ಹೈವೇ ಜಾಯ್ನ್ ಆದೆ. ಇದ್ಯಾವುದು ಕನ್ಯಾಕುಮಾರಿ ಹೈವೇ. ನಾವು ಅಲ್ಲಿಗೆ ಹೋಗ್ಬೇಕಾಗಿರೋದು. ನೆಕ್ಸ್ಟು ಇನ್ನು ತಿಂಡಿಗೆ ನಿಲ್ಸೋಣ. ಒಂದು 200 ಕಿಲೋಮೀಟ್ರ್ ಆಗಲಿ, ಆಮೇಲೆ ನಿಲ್ಸೋಣ. ಮಕ್ಕಳು ಟಾಟಾ ಮಾಡ್ತಾಯಿದ್ದಾವೆ. ಗೋಸ್ಲೋ ಅಂತ ಇವನು ನೋಡಿ. ಇವನು ಅಣ್ಣ ನಮ್ಮವನು, ಕರ್ನಾಟಕದವನು. ಇಂಡಿಕೇಟ್ರ್ ಹಾಕೋಣ. ಇಂಡಿಕೇಟ್ರ್ ಯೂಸ್ ಮಾಡಿರಿ. ಇಂಡಿಕೇಟ್ರು ಕೊಟ್ಟವ್ರೆ ಕಾರಾಗಿ. ಲೆಫ್ಟಿಗೆ ಸೀದಾ ಬಂದ್ಬಿಡ್ತಾವೆ. ಸೊ ಫುಲ್ಲು ಫಾಗ್. ಏನು ಸಖತ್ತಾಗಿದೆ ಗುರು, ಕಾಣಿಸ್ತೈತಾ? ಧೂಳು ಮಾತ್ರ ಆಗಿರ್ಬಾರ್ದು ಅಷ್ಟೇ. ಅಯ್ಯೋ ಏನು ಗುಡ್ಡ ಅಲ್ಲ ಅದು. ಏನು ಸಕ್ಕತ್ತಾಗಿದೆ ಗುರು. ನೋಡಿದ್ರು ಯಪ್ಪ ಏನು ಸಕ್ಕತ್ತಾಗಿದೆ ನೋಡಿ ಇಲ್ಲಿ. ಅಪ್ಪ ಏನು ಮಸ್ತಿದೆ ಅಲ್ಲ, ಸಕ್ಕತ್ತಾಗಿದೆ ಮೊದಲು. ಇವರು ಯಾರ ನನ್ನ ಜೊತೆಗೆ ಬರ್ತಾಯಿದ್ದಾರೆ. ಮಸ್ತಿದೆ ಮೊದಲು, ಸಕ್ಕತ್ತಾಗಿದೆ ಅಲ್ಲ, ಸೂಪರ್ ಮಾತ್ರ. ಹೊಡೋಣ. ಗೋಪ್ರೋ ಯಾರಾದ್ರು ಬರ್ತಾಯಿದೆ ಮತ್ತೆ. ಯಾವ ಮೆಮೊರಿ ಕಾರ್ಡ್ ಹಾಕಿದ್ರು ಹಿಂಗೆ ಆಗಿದೆ. ಸ್ಯಾಮ್ಸಂಗ್ ಹಾಕಿದ್ದೀನಿ. ಈಗ ಸರಿ ಹೋಗಿದೆ. ಅದೇ ಸರಿ ಹೋಗುತ್ತೆ, ಒಂದು 2-3 ಸತಿ ಆಫ್ ಆನ್ ಮಾಡಬೇಕು, ಆಮೇಲೆ ಸರಿ ಹೋಗುತ್ತೆ. ಈಗ ವೈಸರು ಸ್ವಲ್ಪ ಕ್ಲಿಯರ್ ಮಾಡಿಕೊಂಡೆ. 186 ಕಿಲೋಮೀಟರ್ಸ್ ಕಂಪ್ಲೀಟೆಡ್. 164 ಮೋರ್ ಟು ಗೋ. 8:30 ನೋಡೋಣ, ತಿಂಡಿಗೆ ನಿಲ್ಸೋಣ. ಎಲ್ಲರೂ ನೋಡ್ಕೊಂಡು ಹೆವಿ ಸ್ಪೀಡಾಗಿ ಬರ್ತಾವೆ ಬಿಟ್ಬಿಡೋಣ ಅಂಥವ್ರಿಗೆ ಬಿಟ್ಬಿಡ್ಬೇಕು. ನೋಡಿ ಏನು ಹೆವಿ ಹೊಡಿತಾ ಇದ್ದಾನೆ. ಇವಾಗ ಉಲ್ಟಾ ತಿರುಗಿ ನಿಂತ್ಕೊಂಡಿದ್ದೀನಪ್ಪ. 9 o'clock ತಿಂಡಿ ಮಾಡೋಣ ಅಂತ. HP ಪೆಟ್ರೋಲ್ ಬಂಕ್ ಬೇರೆ ಇಲ್ಲೇ ಇದೆ.
ಹಾಕಿಸ್ಬಿಟ್ರೆ ಇನ್ನೂ 127 ಅಷ್ಟೇ. ಫುಲ್ ಟ್ಯಾಂಕ್ ಮಾಡಿಸಿ ಏನಂತೀರ, ಫುಲ್ ಟ್ಯಾಂಕ್ ಮಾಡಿಸಿ ಇಲ್ಲಿ ತಿಂಡಿ ತಿಂದೆ ಹೊರಟ್ಬಿಡೋಣ. ಪವರ್ 95 ಇದೆ, ನೋಡಿ ಕೇಳೋಣ. ಪವರ್ ಫುಲ್ಲು ಪವರು. ಸ್ಕ್ಯಾನರ್ ಇದೆಲ್ಲ. ಹಾಂ, ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬಿಡೋಣ. ಇಲ್ಲಿ SNR ಅಂತೆ, ಹೈ ಕ್ಲಾಸ್ ವೆಜ್ಜು. ಪಾರ್ಕಿಂಗ್ ಸ್ವಲ್ಪ ಕಾಣಂಗೆ ಮಾಡ್ಕೊಳೋಣ ಅಲ್ವಾ. ಕಾರ್ ಪಾರ್ಕಿಂಗು, ಆ ಕಡೆ 2 ವೀಲರ್ ಪಾರ್ಕಿಂಗು, ಏನೋ ಅಂತೀನ. ಓಕೆ, ರೆಸ್ಟ್ ಮಾಡಪ್ಪ. ನಾನು ರೆಸ್ಟ್ ಮಾಡ್ಕೊಂಬರ್ತೀನಿ ತಿಂದೆ. ಸಿಗೋಣ ಮೊಬೈಲಲ್ಲಿ. ಒಂದು ದೋಸೆಗೆ ಎಷ್ಟು ಥರದ್ದು ಚಟ್ನಿಗಳು ಮಸ್ತಿತ್ತು, ಒಂದೊಂದು ಸಖತ್ತಾಗಿತ್ತು, ಬೇರೆ ಬೇರೆ ಟೇಸ್ಟ್. ಚೆನ್ನಾಗಿದೆ, ಇದು ಸಖತ್ತಾಗಿದೆ ಇವರು. ಚೆನ್ನಾಗಿತ್ತು, ಪಾರ್ಕಿಂಗು ಎಲ್ಲ ಚೆನ್ನಾಗಿತ್ತು ಇಲ್ಲಿ. ಒಳ್ಳೆಯದೇ. ಇನ್ನೊಂದು 160 ಕಿಲೋಮೀಟರ್ಸು. ಶೆಕೆ ಗುರು, ಶೆಕೆ ಸ್ಟಾರ್ಟ್ ಆಗಿಬಿಟ್ಟೈತೆ. ಇದಕ್ಕೂ ತಿಂಡಿ ಆಯಿತು, ನನಗೂ ತಿಂಡಿ ಆಯಿತು. ಹಾಂ, ಈಗ ಹೊರಡುವ ನಮ್ಮ ಗುರಿಯ ಕಡೆಗೆ. ನೀನು ಸೀದಾ ಹೋಗ್ಬಿಟ್ಟು ರೂಮ್ ಮಾಡಿ ಆಮೇಲೆ ಮತ್ತೆ ಅಡ್ಡಾಡಕ್ಕೆ ಹೋಗೋಣ. ಅಲ್ಲಿ ಹೋದಾಗ ರೂಮ್ ಇದ್ದರೆ ಸಾಕಾಗಿದೆ. ಯಾವುದೋ ಒಂದು ರೂಮ್ ಮಲ್ಕೊಂಡಿದ್ದು ಹೋಗಕ್ಕೆ ಏನಂತ. ನಮ್ಮ ರಾಕಿ ಹ್ಯಾಂಡ್ಸಮ್ಮಿಗೆ ಸೇಫಾಗಿರೋ ಜಾಗ ಸಿಕ್ಕಿದ್ರೆ ಸಾಕು ನಿಲ್ಸೋಕ್ಕೆ. ಇನ್ನು 96 ಕಿಲೋಮೀಟರ್ಸ್, 255 ಹೊಡೆದಿದ್ದೀನಿ ಈಗ. ಇನ್ನೂ 88 ಕಿಲೋಮೀಟರ್ಸ್. ಒಳ್ಳೆ ಟೈಮಿಗೆ ರೀಚ್ ಆಗ್ತೀನಿ. ಸೂಪರ್. ಅಲ್ಲಿ ಹೋದಾಗ ರೂಮ್ ಇದ್ದರೆ ಸಾಕು ಮಗ. ಅಯ್ಯೋ, ಬುಕ್ ಬೇರೆ ಮಾಡ್ಕೊಂಡು ಹೋಗ್ತಾಯಿಲ್ಲ. ಇಲ್ಲಿ ಡೈರೆಕ್ಟ್ ಹೋಟ್ಲು, ನಾನ್ ಸ್ಟಾಪ್. ಮುನ್ನೂರ 11 ಹೊಡೆದಿದ್ದೀನಿ ಇವತ್ತು. ಇನ್ನು 40 ಕಿಲೋಮೀಟ್ರ್ ಹೋಗ್ಬೇಕು. ತಮಿಳ್ನಾಡು TNDK ಎಕ್ಸ್ಪ್ರೆಸ್ ವೇ ಲಿಮಿಟೆಡ್. ಇನ್ನೊಂದು 22 ಕಿಲೋಮೀಟ್ರು ಅಷ್ಟೇ ದಿಂಡಿಗುಲ್. ಇನ್ನೊಂದು 9.7 ಕಿಲೋಮೀಟರ್ಸ್. ನಾನು ಯಾವುದೋ ಸಿಟಿ ಒಳಗೆ ಎಂಟ್ರಿ ಆವಾಗ ಆಗುತ್ತೆ. ಹೋಟ್ಲು ನೋಡಿ ಕೇಳ್ಕೊಂಬ. ರೂಮಿಗೆ ಬಂದೆ, ಇದೇ ರೂಮು, ತೋರಿಸ್ತೀನಿ ಒಂದು ನಿಮಿಷ. ಇವತ್ತಿನ ಸ್ಟೇ ಇದೆ. ಸೂಪರ್ ಅಲ್ಲ. ಸೊ ಕಿಟಕಿಲಿ ನೋಡೋಣ ಬಿಲ್ಡಿಂಗು. ಅಂಥದ್ದೇನಿಲ್ಲ ಇಲ್ಲಿ, ವ್ಯೂ ಏನು ಹಂಗೇನಿಲ್ಲ. 350 ಕಿಲೋಮೀಟರ್ಸು. ಸೊ ಟ್ರಾವೆಲ್ ಮಾಡಿದ್ದೀಗ ಎಲ್ಲ ಹಾರಾಕ್ಬಿಟ್ಟು, ಏನು ಹಾರಾಕ್ಬೇಕಾ ಎಲ್ಲ ಹಾರಾಕ್ಬಿಟ್ಟು ಫ್ರೀಯಾಗಿ ಹೋಗಿ ಬರೋಣ. ಇಲ್ಲೇ ದೇವಸ್ಥಾನ ಇದೆ, ಒಂದು ಹಳೆಯ ದೇವಸ್ಥಾನ ಇದೆ, ಅದನ್ನು ನೋಡ್ಕೊಂಬರೋಣ. ಕೋಟೆ ಒಂದಿದೆ ಅಂತೆ, ಅದನ್ನು ನೋಡ್ಕೊಂಬರೋಣ. ಸೊ ಇವಾಗೇನಿಲ್ಲ, ಒಂದು ಅರ್ಧ ಗಂಟೆ ಸ್ವಲ್ಪ ರೆಸ್ಟ್ ಥರ ಮಾಡಿಬಿಟ್ಟು ಹೋಗೋಣ. ಬಿಸಿಲು ಗುರು, ನಾನೇನು ಮಳೆ ಅನ್ಕೊಂಬಿಟ್ಟಿದ್ದೆ, ಸೈಕು ಬಿಸಿಲಿದೆ. ಫುಲ್ ಶೆಕೆ ಹತ್ಬಿಡ್ತು. ಅದು ಒಳಗೆ ಬರ್ತಿದ್ದಂಗೆ ದಿಂಡಿಗಲ್ಲಿಗೆ ಎಂಟ್ರೆನ್ಸ್ ಸರ್ವಿಸ್ ರೋಡಿಗೆ ಸ್ಟಾರ್ಟ್ ಮಾಡಿದೆ, ಫುಲ್ ಶೆಕೆ ಇಳಿದು ಹೋಗ್ತಾಯಿದೆ. ಹೊರಗೆ ಬಂದಮೇಲೆ ಸಿಗೋಣ. ಇಲ್ಲಿ ಬಿರಿಯಾನಿ ಫೇಮಸ್ ಅಂತಪ್ಪ.
ಇವರು ಸ್ಟಾಫ್ ಇರ್ತಾರಲ್ಲ ಅವ್ರು ಹೇಳಿದ್ರು ಇಲ್ಲಿ ಬಿರಿಯಾನಿ ಫೇಮಸ್ ಅಂತೆ. ಇದೆ ನೋಡಪ್ಪ ರಾಕ್ ಫೋರ್ಟು, ದಿಂಡಿಗಲ್ ಈಗ ಎಂಟ್ರೆನ್ಸ್ ಹೆವಿ ಬಿಸಿಲೈತೆ ಗುರು. ಮಾಡಿ ನೋಡಿ ಹೆಂಗೆ ಮಕ್ಕಳಿತ್ತು ಗುದ್ಗಿದ್ದಾಯ್ತು. ಸೊ ಅಲ್ಲಿ ಸ್ಕ್ಯಾನ್ ಮಾಡಿ ಹಿಂದ್ಗಡೆ ಅಲ್ಲಿ ಬೂತ್ ಇದೆಯಲ್ಲ ಅಲ್ಲಿ ಸ್ಕ್ಯಾನ್ ಮಾಡಿ ಡೀಟೇಲ್ಸ್ ಹಾಕಬೇಕು, ID ಕಾರ್ಡು ಎಲ್ಲ ಸಮೇತ. ಅದಾಗೆ 20 ರೂಪೀಸ್ ತೋರಿಸುತ್ತೆ. 20 ರೂಪೀಸ್ ತೋರಿಸ್ತು. ಸೊ ಈಗ ನೀರು ತಗೊಂಡು ಹೋಗ್ತಾಯಿದ್ದೀನಪ್ಪ. ಎಲ್ಲೋದ್ರೂ ಹತ್ತೋದು ಬಿಡಲ್ಲ ಗುರು, ಇಲ್ಲೆಲ್ಲ ಗುಡ್ಡದ ಮೇಲೆ ಇದ್ದಾವೆ ಕೋಟೆಗಳು. ನಮ್ಮ ಕಾಲಲ್ಲೂ ಹಂಗೆ ಬಿಸಿಲಿದೆ ಹೆವಿ, ಸಿಕ್ಕಾಪಟ್ಟೆ ಸ್ಟೆಪ್ಸ್ ಅವೆ, ಮೆತ್ತಗೆ ಹತ್ತೋದು. ರೂಮಿಂದ ಭಾಳ ಹತ್ರ, ತುಂಬಾ ಹತ್ರ ಇತ್ತು. ಲೈಕ್ 3/4 ಕಿಲೋಮೀಟ್ರ್ ಅಷ್ಟೇ. ಅದಕ್ಕೆ ನಡ್ಕೊಂಬಂದ್ಬಿಟ್ಟೆ. ಗಾಡೀಲಿ ಕೂತು ಸಾಕಾಗೋಗಿರುತ್ತೆ, ಹಾಗಾಗಿ ನಡ್ಕೊಂಡು ಓಡಾಡೋದು. ಈಗ 5 ಗಂಟೆ ಕ್ಲೋಸ್ ಅಂತೆ, ಹಾಗಾಗಿ ಇವಾಗ ಮುಗಿಸ್ಬಿಟ್ರೆ ಆಮೇಲೆ ಆರಾಮಾಗಿರ್ಬೋದು. ಕೋಲ್ಡ್ ವಾಟರ್ ತಗೊಂಡೆ ಮೇಲೆ ಹೋಗೋಷ್ಟೊತ್ತಿಗೆ ಬಿಸಿ ಆಗ್ಬಿಡುತ್ತೆ. ಬಿಸಿ ತಗೊಂಡಿದ್ರೆ ಇನ್ನೂ ಬಿಸಿಯಾಗಿರೋದು. ಚೆನ್ನಾಗಿತ್ತು ರೈಡು, ಗೊತ್ತೇ ಆಗಲಿಲ್ಲ. ಬೆಳಗಿನ ಜಾವ ಬಿಟ್ಟು ಈಗ ಬಂದಿದ್ದು ಗೊತ್ತೇ ಆಗಲಿಲ್ಲ ಗುರು, ಸಖತ್ ಮಾತ್ರ. ಅದಕ್ಕೆ ಬೆಳಗಿನ ಜಾವ ಟ್ರಾವೆಲ್ ಮಾಡೋದು ಚೆನ್ನಾಗೆ ಅಂತ. ಇಲ್ಲಿನ ಫೇಮಸ್ ವೇಣು ಬಿರಿಯಾನಿ ಅಂತೆ. ಈಗ ಹತ್ತೋದ್ಮೇಲೆ ಸುಸ್ತಾಗಿರುತ್ತೆ, ಹೋಗೋಣ ಅಲ್ಲಿಗೆ ತಿನ್ನೋಕ್ಕೆ. ನಾನು ಅವಾಗಲೇ ಹೋಗಲಿಲ್ಲ, ಇನ್ನೂ ಹೊಟ್ಟೆನೇ ಹಚ್ತಿರ್ಲಿಲ್ಲ ನನಗೆ. ಇಲ್ಲಿ ಇದೇನು ಫೇಮಸ್ ಅದು ತಿನ್ಬೇಕು, ಮಜಾ ಇರುತ್ತೆ. ಆಮೇಲೆ ರೂಮಿಗೆ ಹೋಗ್ಬಿಟ್ಟು ಫೈಲೆಲ್ಲ ಟ್ರಾನ್ಸ್ಫರ್ ಮಾಡೋಣ, ಕೆಲಸ ಇದ್ದಾವೆ ಇನ್ನು. ಮೆಮೊರಿ ಕಾರ್ಡ್ ಎರರ್ ಬರ್ತಾಯಿದೆಯಪ್ಪ. ಎಷ್ಟು ರೆಕಾರ್ಡ್ ಆಗಿದೆಯಾ ಎಡಿಟ್ ಮಾಡೋಕ್ಕಾಗಷ್ಟೇ, ತಲೆ ಕೆಡ್ಸ್ಕೊಳಂಗಿಲ್ಲ. ಇನ್ನೇನು ಮಾಡೋಕ್ಕಾಗತ್ತೆ. ಅಲ್ಲಿಂದ ಹೆಂಗಿದೆ ಇವೇನೇನು ಲಿಪಿಗಳೆಲ್ಲ ಕಾಮನ್ನು. ನೆಕ್ಸ್ಟ್ ಇನ್ನೊಂದು 1000 ವರ್ಷ ಬಿಡ್ಕೊಂಡು ನೋಡಿದ್ರೆ ಇವೆಲ್ಲ ಶಿಲೆಗಳಾಗ್ತವೆ. ಇದೇನು ಗುರು ಹಿಂಗೆಲ್ಲ ಇದೆ ಇಲ್ಲಿ? ಕೇರಿ ಅಲ್ಲಿವರೆಗೂ ಇದೆ ಮಾತ್ರ, ಅಲ್ಲಿವರೆಗೂ ಇದೆ ಗುರು. ಯಪ್ಪ, ಇಲ್ಲಿ ಕಲ್ಲನ್ನು ತಗೊಂಬಂದು ಕಟ್ಟಿದಾರಲ್ಲ, ಅದು ಹೆಂಗೆ ಸೈಕ್ ಮಾತ್ರ. ಅವ್ರ ಗೈಡ್ ಅಂತೆ, ನಾನು ಮಾತಾಡಿಸ್ದೆ. ಚೆನ್ನಾಗಿದೆ. ಅಲ್ಲಲ್ಲೇ ರೂಮ್ಗಳ ಟೈಪು. ಫುಲ್ಲು ಬಂಡೆ ಮೇಲೆ ಕಟ್ಟವ್ರೆ. ಅಥವಾ ದಿಂಡಿಗಲ್ ರಾಕ್ ಫೋರ್ಟ್ ಅನ್ಬೋದು, ಇಲ್ಲ ದಿಂಡಿಗಲ್ ಮಲೈ ಕೊಟ್ಟಾಯಿ ಅಂತಾರೆ. 1605 ಕಟ್ಟಿರೋದು ಇದು. ಮೀನುಗಳಿದಾವೆ ಇಲ್ಲಿ. ಈ ದೊಡ್ಡ ಮೀನುಗಳಿದಾವೆ ಮರೆ. ಅಲ್ಲಿ ನೀರು ತುಂಬುತ್ತೆ, ಬಂಡೆ ಮೇಲಿಂದ ಬಂದು ನೀರು ತುಂಬಿ ಹಿಂಗಾಗಿದೆ ಇಲ್ಲಿ. ಕೋಟೆ 18th ಸೆಂಚುರಿಲಿ ಕಟ್ಟಿದ್ದಾರೆ. ಇದು ಮೈಸೂರು, ನಮ್ಮ ಮೈಸೂರು ಒಡೆಯರು ಅವರಿಗೆ ಇದು ಕೋಟೆ ಬಂದಿತ್ತಂತೆ. ಇದು ಅದಾದಮೇಲೆ 5ರಲ್ಲಿ ಏನೋ ಅಟ್ಯಾಕ್ ಮಾಡಿ ಅವನು ವಶಪಡಿಸ್ಕೊಂಡಿದ್ದಂತೆ. ನಾನು ಇದು ವಿಕಿಪೀಡಿಯಾದಲ್ಲಿ ನೋಡ್ತಾ ಇದ್ನಲ್ಲ, ಅದ್ರಲ್ಲಿ ಬರ್ದಿತ್ತಪ್ಪ. ಇದು ಮೈಸೂರಿಗೆ ಸೇರಿತ್ತಂತೆ ಒಂದು ಟೈಮು. ಸೂಪರ್ ಅಲ್ಲ? ಮೈಸೂರು ಸಿಕ್ಕಿದ್ಮೇಲೆ ಈ ಕೋಟೆ 5ರಲ್ಲಿ, ಆದಮೇಲೆ ಟಿಪ್ಪು ಸುಲ್ತಾನು, ಅದಾದಮೇಲೆ ಕೊನೆಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅವ್ರಿಗೆ ಹೋಯ್ತಂತೆ ಈ ಕೋಟೆ. ಇದ್ರ ಪೀಕು ಅಂದರೆ ಮೇಲ್ಗಡೆ
ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹತ್ತುತ್ತಾ ಇದ್ದೀನಿ. ಎಲ್ಲಿಂದ ಬಂದಿದ್ದು ಅಲ್ಲಿ ನೋಡಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ, ಇದೊಂದು ದೇವಸ್ಥಾನ ಇದೆ. ಇದನ್ನು ಓಪನ್ ಮಾಡೋದು ಅನ್ಸುತ್ತೆ, ಬೆಳಗ್ಗೆ ಓಪನ್ ಮಾಡ್ಸೋಣಪ್ಪ ಇದನ್ನು. ಚೆನ್ನಾಗಿದೆ ಒಳಗೆ, ಹಳೆ ಟೈಪು, ಸೂಪರ್. ಎರಡು ಚಿಟ್ಟೆಗಳು, ಹೆಲಿಕಾಪ್ಟರ್ ಚಿಟ್ಟೆ. ಏನು ನೈಟಲ್ಲಿ ಕಟ್ಟಿದ್ದಾರೆ, ಇಡೀ ದಿಂಡುಗಲ್ಲೇ ಕಾಣ್ತಾ ಇದೆ. ಓ ಅಲ್ಲಿ ನೋಡಿ, ಅಲ್ಲೊಂದು ಗುಡ್ಡ ಇದೆ, ಅಲ್ಲಿ ಆ್ಯಕ್ಚುಲಾಗಿ ನೋಡೋದು ಮುಚ್ಚೈತೆ. ಅಯ್ಯೋ ಇಡೀ ದಿಂಡುಗಲ್ಲೇ ಕಾಣ್ತೈತೆ. ಇದೆ ದೇವಸ್ಥಾನ, ಚೆನ್ನಾಗಿದೆ ಮಾತ್ರ. ನೀರು ಕುಡಿಯೋಕೆ ಬಾಟ್ಲು ತರ್ಸೋದು, ಬಾಟ್ಲಿ ಎಸ್ತೋಗ್ತಾರೆ, ಕೈಗೆ ಇಟ್ಕೊಂಡು ಹೋಗಿ ಕೆಳಗೆ ಹಾಕ್ರೋ ಮರೆಯ. ಇಲ್ಲ ಎಲ್ಲಿ ಹುಡ್ಕೊಂಡಿರ್ತೀರ ಅಲ್ಲಿ ಹೋಗಿ ಡಸ್ಟ್ಬಿನಿಗೆ ಹಾಕಿ. ತಿನ್ನಕ್ಕೆ ಇಲ್ದಲೇ ಥರ ಬರೋಕ್ಕಾಗಲ್ಲ. ತಿನ್ನಕ್ಕೆ ತಂದಮೇಲೆ ಪ್ಲಾಸ್ಟಿಕ್ ಕವರ್ನ ಜೋಬೊಳಗೋ ಇಲ್ಲ ಒಂದು ಬ್ಯಾಗ್ ಇರುತ್ತೆ, ಬ್ಯಾಗ್ ಇದ್ದರೆ ಬ್ಯಾಗ್ ಒಳಗೆ ಹಾಕ್ಕೊಂಡೋಗಿ ಎಸ್ತೋಗ್ಬಿಡಿ. ಹಿಂಗೆ ನೋಡಿ ಎಷ್ಟು ಕಸ ಮಾಡಿದೆ. ಕ್ಲೀನಾಗಿ ಇಡಬೇಕು. ಸಖತ್ ದೊಡ್ಡದಿದೆ, ಅಲ್ಲೆಲ್ಲ ಹೋಗ್ಬೇಕು ಈಗ ನಾನು. ಇವು ಇದೆ ಮರ, ಇದು ನೋಡಿ ಹೆಂಗಿದೆ ಇದು. ಇಲ್ಲಿ ಮೆಟ್ಲು ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ, ಅದಕ್ಕೆ ಇಲ್ಲಿ ಯಾರೋ ಮಾರ್ಕಾಕೋರೆ. ಅಯ್ಯೋ ಗೊತ್ತೇ ಆಗಲ್ಲ, ಇಲ್ಲೇ ಇದೆ ಮೆಟ್ಲು, ಇಲ್ಲೇ ಎದುರಿಗೆ. ಈ ಸೈಕಾಗಿದೆ ಮರ ಇದು, ಈ ಸಖತ್ತು ಗ್ರಿಪ್ಪಿರೋ ಶೂ ಹಾಕಿ ಹೋಗಿ. ನಾನು ಬೇರೆ ಗ್ರಿಪ್ಪಿರೋ ಶೂ ಬೇರೆ ಹಾಕಿ ಬಂದಿಲ್ಲ, ಮೆತ್ತಗಿಳಿಯೋಣ. ಅಲ್ಲಿಗೆ ಹೋಗಿ ಬರಬೇಕು, ಅದೇನೋ ಮನೆ ಇದೆ, ಅಲ್ಲಿಗೆ ಹೋಗಿ ಹಿಂಗೆ ಬರೋಣ. ಇದು ಇಲ್ಲ ಮ್ಯಾಕ್ಸ್ 2 ಪ್ಲೇಸು, ಅಲ್ಲಿದು ಮೇಯ್ನು ಏನಿರುತ್ತೆ ಅದು ನೋಡ್ಕೊಂಡು ಕೊಡ್ತಾ ಇರಬೇಕು. ಪಿರಂಗಿಗಳು ಅಲ್ಲಿದ್ದಾವೆ, ನಾನು ಎಲ್ಲಿದೆ ಅಂತೀನಿ, ಇಲ್ಲಿ ಪಿರಂಗಿಗಳಿದ್ದಾವೆ, ನಾನು ಎಲ್ಲಿದೆ ಅಂತ ಹುಡುಕ್ತೇವೆ. ವಿಕಿಪೀಡಿಯಾದಲ್ಲಿ ಬರೆದಿತ್ತು ಇಲ್ಲಿ ಫಿರಂಗಿಗಳಿದ್ದಾವೆ ಅಂತ. ನಾನು ಅಯ್ಯೋ ಎಲ್ಲಿದ್ದಾವೆ ಅವರು ತೆಗೆದುಬಿಟ್ಟವ್ರೆ ಅಂದ್ಕೊಂಡೆ. ಇಲ್ಲಿದ್ದಾವೆ ನೋಡಿ ಫಿರಂಗಿಗಳು, ಹಿಂಗಿದೆ ನೋಡಿ ಇದು. ಒಬ್ಬೊಬ್ಬೊಬ್ಬೊಬ್ಬ ಇದೆ ಹಚ್ಚೋದು. ಇದ್ರೊಳಗೆ ಗುಂಡಿದಾವಂತೆ ಇನ್ನು. ವಿಕಿಪೀಡಿಯಾದಲ್ಲಿ ಹಂಗೆ ಹೇಳಿದಾರಪ್ಪ, ನಂಗೆ ಗೊತ್ತಿಲ್ಲ. ಅದಕ್ಕಿನ್ನ ಇದು ದೊಡ್ಡದಿರಂಗಿದೆ, ಸಖತ್ ದೊಡ್ಡದಿರಂಗಿದೆ ಇದು. ಇನ್ನೊಂದು ಮುರಿದಿದೆ, ತೋರಿಸ್ತೀನಿ. ಇಲ್ಲಿ ಮುರಿದೋಗ್ಬಿಟ್ಟಿದೆ ಒಂದು. ಇವೆಲ್ಲ ಏನು ವೇಟ್ ಇರುತ್ತೆ ಮರ ಇದು. ಅರ್ಧ ಆ ಕಡೆ ಬಿದ್ದೈತಾ ಏನಾರು? ಇಲ್ಲ, ಇದೇನು ಮೊದಲು ಥರ ಎಲ್ಲ ಬರೆದ್ಬಿಟ್ಟವ್ರೆ. ಅರ್ಧ ಮುರಿದೋಗ್ಬಿಟ್ಟೈತಿ ಇದು. ಇವೆಲ್ಲ ಸಿಕ್ಕಾಬಿಟ್ಟೆ ವೆಯ್ಟ್ ಮರೆಯ. ಇಲ್ಲಿಂದ ಹೊಡೆದ್ರೆ ಎಲ್ಲಿಗೆ ಹೋಗೋದಪ್ಪ ಇದು? ಓ ಅದು ಬಾರ್ಡ್ರ್ ಅಲ್ಲಿಗೆ ಹೋಗೋದೇನೋ, ಅಲ್ಲಿ ಹತ್ತು ಬರ್ತಾಯಿದ್ರೆ ಅಲ್ಲಿಗೆ ಹೊಡೆಯೋದು. ಓ ಇವು ಶೂ ಇದಾವಲ್ಲ, ಇವು ಲೋಕಲ್ ಶೂದು ಮಾತ್ರ ಟ್ರಾವೆಲ್ ಪಾರ್ಟ್ನರ್ ಆಗಿಬಿಟ್ಟಿದೆ. ಏನು ಗುರು ಅರ್ಧೇ ಹೋಗಲ್ಲ, ಏನು ರಫ್ ಯೂಸ್ ಮಾಡ್ತೀನಿ ಗೊತ್ತಾ, ಸಕ್ಕದಾಗಿದೆ. ವೋಕಲ್ ಫಾರ್ ಲೋಕಲಲ್ಲೇ ಲೋಕಲ್ ಶೂಸ್ಗಳು ಸಕ್ಕತ್ ಮಾತ್ರ. ಎಲ್ಲೋದ್ರೂ ಇದನ್ನೇ ಹಾಕೊಂಡು ಹೋಗ್ತೀನಿ. ಬ್ರ್ಯಾಂಡಲ್ಲ ಏನಲ್ಲ, ಅದು ಅಮೆಝಾನಲ್ಲಿ ತೊಗೊಂಡಿದ್ದು. ಒಳ್ಳೆ ಟ್ರಾವೆಲ್ ಪಾರ್ಟ್ನರ್ ಆಗ್ಬಿಟ್ಟಿದೆ ನನಗೆ ಅದು. ಸೂಪರ್ ಬ್ಯೂಟಿಫುಲ್ ಅಲ್ಲ. ಬಿಸಿಲು ಬಂತು ಮತ್ತೆ, ಇಲ್ಲಾಂದರೆ ಮಜಾ ಇರೋದು. ಅಲ್ಲೇ ನೀರುಗಳು, ಅಲ್ಲಿ ನೋಡಿ ಬಾಟ್ಲಿಗಳು, ಯಪ್ಪ ಎಷ್ಟೊಂದಿದೆ. ಕೈಗೆ ಹಿಡ್ಕೊಂಡು ಹೋಗ್ರು ಮರೆಯ, ಹಿಡ್ಕೊಂಡೋಗಿ ಅಲ್ಲೆಲ್ಲರೂ ಡಸ್ಟ್ಬಿನ್ ಎಲ್ಲ ಹಾಕಿ. ಸುಮ್ಮನೆ ಇಲ್ಲಿ ಯಾಕೆ ಹಾಕ್ತಿರಂಗೆ. ಎಲ್ಲ ಕೊಠಡಿಗಳು. ಅವಾಗ ಹಿಂಗೆ ಉದ್ದುದ್ದು ಪೈಪ್ ಥರ ಇದೆ, ಅಲ್ಲಿ ಒಳಗೆ ಹೋಗಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಅದಕ್ಕೆ ಚಿಮ್ನಿ ಗಾಳಿ ಆಡೋಕ್ಕೆ.
ಅದು ಗಾಳಿ ಆಡೋಕ್ಕೆ ಚಿಮ್ನಿ. ಇದು ಏನಾದರೂ ಇರ್ಬೋದು, ಒಂಥರ ಮದ್ದುಗುಂಡು ಸ್ಟೋರಿಂಗ್ ಆಗಿರ್ಬೋದು, ಅಥವಾ ಕಾವಲುಗಾರಗಳು ಮನೆ ಇರ್ಬೋದು. ಇದು ಹೇಳಕ್ಕೆ ಬರಲ್ಲ, ಅವ್ರು ಗೈಡ್ನೇ ಕೇಳಿದ್ರೆ ಕರೆಕ್ಟಾಗಿ ಹೇಳ್ತಾರೆ. ಎಷ್ಟೊಂದಿದ್ದಾವೆ, ಇದು ಮಾತ್ರ ಅಲ್ಲ, ಉದ್ದಕ್ಕೂ ಅವೇನೆ. ಅಲ್ಲಿ ಒಳಗಿಂದ ಕಾಣಿಸ್ತನ್ಸುತ್ತೆ. ಎಲ್ಲ ಕ್ಲೀನ್ ಮಾಡಬೇಕು, ನೋಡೋಕ್ಕೆ ಚೆನ್ನಾಗಿರುತ್ತೆ. ಚಿಮ್ನಿ ಗಾಡಿ ಆಡೋಕ್ಕಿದು ಒಳಗೆ. ಅಲ್ಲಿಗಳು ಈ ಕಡೆಯಿಂದ ಎಲ್ಲ ಎಂಟ್ರೆನ್ಸ್ ಚಿಮ್ನಿ. ಇದು ಇಡೀ ಕೋಟೆ ರೌಂಡ್ ಆಗ್ತಿದ್ದೀನಿ. ಬರೋದು ಬಂದೀವಿ, ಕ್ಲೀನಾಗಿ ನೋಡ್ಕೊಂಡು ಹೋಗೋಣ. ನೀರು ಹರಿದು ಹಿಂಗಾಗಿರೋದು, ಒಂಥರ ಉಪ್ಪು ಕಟ್ಟಿದೆ. ಅಲ್ಲಿಂದ ಹಂಗಾಸ್ ಬಂದಿದ್ದೀನಿ. ಒಂದು ರೌಂಡ್ ಓಡೋದಂಗಾಯ್ತು. ನೋಡಪ್ಪ, ಇಷ್ಟೇ ಕೋಟೆ. ನೋಡೋಣ. ಸಗದಾಗಿತ್ತು. ಎಷ್ಟು ದೊಡ್ಡದಿದೆ. ಇದೇ ಹೆಬ್ಬಾಗ್ಲು, ಇದೇ ಮೇನ್ ಡೋರು. ಏನು ಸೊಯ್ದಿದೆ ಮರೆಯ. ನೋಡಿ ಏನು ಸೈಜ್ ಇದೆ. ಇದು ಚಿಲ್ಕ ನೋಡಿ, ಚಿಲ್ಕ. ಒಳ್ಳೆ ಗಾಡಿ ಬಿಸ್ತಾ ಇದೆ. ಕಲ್ಲಿಗೆ ತಲೆ ಕೊಟ್ಬಿಟ್ರು ಇಲ್ಲೇನಿದೆ. ಸಕ್ಕತ್ತಾಗಿದೆ, ಚೆನ್ನಾಗಿತ್ತು ಕೋಟೆ. ನೋಡ್ಬೇಕು, ಈ ಥರ ಒಂದು ಮೇನ್ ಪ್ಲೇಸ್ ನೋಡ್ಬಿಡ್ಬೇಕು. ಇದ್ದರೆ ಇನ್ನೊಂದು ಮ್ಯಾಕ್ಸು ಸಾಕು. ಆಮೇಲೆ ರೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ಹೊಡ್ತಾ ಇರ್ಬೇಕು ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ಹೊತ್ತು ಇಳಿದಿದ್ದು 350 ಕಿಲೋಮೀಟ್ರ್ ಹೊಡೆದೇವಿ ಗಾಡಿನ. ಅದು ಸ್ಪೋರ್ಟ್ಸ್ ಬೈಕು, ಪೇನ್ ಬರುತ್ತೆ ಕೈ ಇವೆಲ್ಲ. ಸ್ಪೋರ್ಟ್ಸ್ ಬೈಕಲ್ಲಿ ಹೋಗೋದು ಸ್ವಲ್ಪ ಕಷ್ಟನೇ. ಈ ಅಡ್ವೆಂಚರ್ ಟೂರಿಂಗು ಅಥವಾ ನೇಕೆಡ್ ಬೈಕ್ಸಲ್ಲಿ ಹಂಗೆ ಆರಾಮಿರಲ್ಲ ಸ್ಪೋರ್ಟ್ಸ್ ಬೈಕಲ್ಲಿ ಹೋಗೋದು. ಅಂದಿವೆ ಏನಿದ್ರು ಅಂದಿವೆ. ನೋ ಡಿರೂಟಿಂಗ್, ನೋ ಡೈವರ್ಷನ್ಸ್. ಸಾಕಾಗಿ ಹೋಗ್ಬಿಡುತ್ತೆ. ಸೊ ಇಲ್ಲಾಸೆ ಬಂದಿದ್ದು. ಹಿಂಗೆ ಎಂಟ್ರೆನ್ಸು, ಗಲ್ಲಿ ಒಂಥರ ಗೊತ್ತೇ ಆಗಲ್ಲ. ಇಲ್ಲಿ ಎಂಟ್ರೆನ್ಸ್ ಐತೆ ಅಂತಲೇ ಗೊತ್ತಾಗಲ್ಲ. ಫುಲ್ ಗಲ್ಲಿ. ಈ ಕಡೆ ಪಾರ್ಕ್ ಇದೆ, ಇಲ್ಲಿ ದೊಡ್ಡ ಪಾರ್ಕು ನೋಡಿ. ಇದೇ ದೇವಸ್ಥಾನ ಮೇಲಿಂದ ಕಾಣ್ತಾ ಇತ್ತು. ಇದೇ ಕೋಟೆ ನೋಡಿ. ಅಲ್ಲಿ ಹೋಗಿದ್ದು ನಾವೀಗ ಕೆಳಗೆ ಬಂದಿದೆ. ಫೇಮಸ್ ಬಿರಿಯಾನಿ ತಿನ್ನೋಕೆ ಹೋಗ್ತಾಯಿದ್ದೀನಿ. ದಿಂಡಿಗಲ್ ಅದಕ್ಕೆ ಫೇಮಸ್ಸು. ನನಗೊಬ್ಬರು ಸಿಕ್ಕಿದ್ರು, ನಾನು ಮಾಡಿಫೈ ಮಾಡ್ಸೋಕೆ ಹೋದಾಗ ಅಲ್ಲೊಬ್ಬರು ಸಿಕ್ಕಿದ್ರು. ಅವರು ಹೇಳಿದ್ದು ಇದನ್ನೇ, ಬಿರಿಯಾನಿ ಫೇಮಸ್ ಅಲ್ಲಿ, ಮಿಸ್ ಮಾಡಬೇಡಿ ಅಂತ. ದಿಂಡಿಗಲ್ ಫೇಮಸ್ ವೇಣು ಬಿರಿಯಾನಿ. ಸಕ್ಕತ್ತಾಗಿತ್ತು. ಬರ್ತಾ ಬೀಡ ಇತ್ತು, ಬೀಡ ಹಾಕ್ಕೊಂಡು ಈಗ ಮತ್ತೆ ರೂಮ್ ಕಡೆಗೆ ಹೋಗ್ತಾಯಿದ್ದೀನಪ್ಪ. ಸೊ ಸಿಗೋಣ. ಈಗ ಮಲ್ಕೊಂತೀನಿ ಸ್ವಲ್ಪ ಹೊತ್ತು. ಬೆಳಗಿಂದ ಓಡಿಸಿ ಮತ್ತು ಬೆಟ್ಟ ಅಲ್ಲೆಲ್ಲ ಬೆಟ್ಟ ಹತ್ತಿ. ಸೊ ರೆಸ್ಟ್ ಮಾಡಿ ಮತ್ತೆ ನೈಟ್ ಒಂದು ರೌಂಡ್ ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ಹೋಗ್ತೀನಿ, ಇಲ್ಲಾಂದ್ರಿಲ್ಲ. ಈಗ ಫೈಲೆಲ್ಲ ಟ್ರಾನ್ಸ್ಫರಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಈಗ ಹಾಕ್ತೀನಿ, ಇಲ್ಲ ಮಲ್ಕೊಂಡಿದ್ಮೇಲೆ ಫೈಲ್ ಟ್ರಾನ್ಸ್ಫರಿಗೆ ಹಾಕ್ತೀನಿ. ಸಿಗೋಣ ನೈಟು. ಏನಾದ್ರು ಹೊರಗೆ ಹೋದರೆ ಒಂದು ರೌಂಡು ಸಿಗೋಣ. ಬಾಯ್. ನಾನೆಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಮಲ್ಕೊಂಡಿದ್ದೆ. ಆಮೇಲೆ ಫೈಲ್ಸ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿ ಫುಲ್ಲು ದೇವಸ್ಥಾನಕ್ಕೆ ಹೋಗಿ ಬಂದೆ. ಸೊ 300 ಡೇ ಕಂಪ್ಲೀಟೆಡ್ ವಿತ್ 350 ಕಿಲೋಮೀಟರ್ಸ್ ಇವತ್ತಿಗಿಷ್ಟೇ. ನಾಳೆ ಬೆಳಿಗ್ಗೆ ಬೈಕಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲ ರೀತಿಯಲ್ಲೂ ಹುಷಾರಾಗಿರಿ. ಟೇಕ್ ಕೇರ್. ಬಾಯ್.